ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರೊಫೆಸರ್ ರೇವಣಸಿದ್ದಪ್ಪ ಮಂಡಿ ಅಂಥೇಳಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಳಗಿ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸುಮಾರು 3 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನಕ್ಕೊಳಪಟ್ಟಿರ್ತಕ್ಕಂಥ ಒಂದು ಕಾಲೇಜು. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸ್ತಕ್ಕಂಥ ವಿಷಯ ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆ ಹಾಗೂ ಅದರ ಹುಟ್ಟು ಮತ್ತು ಬೆಳವಣಿಗೆ. ಈ ಒಂದು ವಿಚಾರವಾಗಿ ನಾನು ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಮುಖಾಮುಖಿಯಾಗ್ತಾ ಇದ್ದೇನೆ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಅಂದ ತಕ್ಷಣ ತಟ್ಟನೆ ನಮ್ಮ ನೆನಪಿಗೆ ಬರತಕ್ಕಂಥ ಒಂದು ಹೆಸರು ಯಾರ್ದು ಅಂತ ಹೇಳಿದರೆ ಅದು ಭರತನದು. ಇಲ್ಲಿ ನಾವು ಗಮನಿಸ್ತೀರಿ ನೀವೆಲ್ಲರೂ ಕೂಡ ಇಲ್ಲಿ ಪ್ರಸ್ತಾವನೆ ಅಂತಕ್ಕಂಥದ್ದು ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆ, ಅದರ ಹುಟ್ಟು ಮತ್ತು ಬೆಳವಣಿಗೆ, ಈ ರೀತಿಯಾಗಿ ನಾವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ ಅಂತ. ಇಲ್ಲಿ ಕಾವ್ಯ ದೇವತೆಯ ಸೌಂದರ್ಯ ಸ್ವರೂಪವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡತಕ್ಕಂಥ ಒಂದು ವಿಷಯ ಹಾಗೂ ಕಾರ್ಯವೇ ಭಾರತೀಯ ಕಾವ್ಯಮೀಮಾಂಸೆಯ ಒಂದು ಆದ್ಯ ಕಾರ್ಯ ಆಗಿದೆ ಅಂತಕ್ಕಂಥದ್ದು. ಅಂದರೆ ಭಾರತೀಯ ಕಾವ್ಯಮೀಮಾಂಸೆ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಕಾವ್ಯ ದೇವತೆಯ ಸೌಂದರ್ಯವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತದೆ. ಭರತನಿಂದ ಪ್ರಾರಂಭವಾಗಿರ್ತಕ್ಕಂಥ ಭಾರತೀಯ ಕಾವ್ಯಮೀಮಾಂಸೆ ಜಗನ್ನಾಥ ಪಂಡಿತನವರೆಗೂ ಕೂಡ ಇಲ್ಲಿ ಬೆಳೆದು ಬಂದಿರತಕ್ಕಂಥ ದಾರಿಯನ್ನು ಈ ಕೆಳಗಿನಂತೆ ನಾವು ಗಮನಿಸ್ಬೋದು. ಅಂದರೆ ಭರತನ ನಾಟ್ಯಶಾಸ್ತ್ರದಿಂದ ಜಗನ್ನಾಥ ಪಂಡಿತನ ರಸಗಂಗಾಧರದವರೆಗೂ ಕೂಡ ಭಾರತೀಯ ಕಾವ್ಯಮೀಮಾಂಸೆಯ ಪರಂಪರೆ ಬೆಳೆದು ಬಂದ ದಾರಿಯನ್ನು ನಾವಿಲ್ಲಿ ಚರ್ಚೆ ಮಾಡಬಹುದು. ಇಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆ ಹಾಗೂ ಹುಟ್ಟು ಮತ್ತು ಬೆಳವಣಿಗೆ ಅಂತ ಅಂದರೆ, ಭಾರತೀಯ ಕಾವ್ಯಮೀಮಾಂಸೆಗೂ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೂ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಅಂದರೆ ಭಾರತೀಯ ಕಾವ್ಯಮೀಮಾಂಸೆಯು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಷ್ಟೇ ಹಳತಾಗಿದೆ, ಅಷ್ಟೇ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿದೆ. ಹಾಗಾದರೆ ಭಾರತೀಯ ಕಾವ್ಯಮೀಮಾಂಸೆಗೆ ಅರಿಸ್ಟಾಟಲ್, ಭಾರತೀಯ ಕಾವ್ಯಮೀಮಾಂಸೆಗೆ ಭರತ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಅರಿಸ್ಟಾಟಲ್ ಆದ್ಯ ಪ್ರವರ್ತಕರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತ. ಅಂದರೆ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದರ ಆದ್ಯ ಪ್ರವರ್ತಕನಾಗಿರ್ತಕ್ಕಂಥ ಆದಿಪುರುಷನಾಗಿರ್ತಕ್ಕಂಥ ಭರತನ ನಾಟ್ಯಶಾಸ್ತ್ರದಿಂದ ಅಂತ. ಅಂದರೆ ಈ ನಾಟ್ಯಶಾಸ್ತ್ರ ಅಂತಕ್ಕಂಥ ಒಂದು ಕೃತಿ 36 ಅಧ್ಯಾಯಗಳಿಂದ ಕೂಡಿದ್ದು ಭಾರತೀಯ ಕಾವ್ಯಮೀಮಾಂಸೆಯ ಮೊದಲ ಪರಿಕಲ್ಪನೆ ರಸ ಸಿದ್ಧಾಂತವನ್ನು ವ್ಯಾಖ್ಯಾನಿಸುತ್ತದೆ ಅಂತ. ಭಾರತೀಯ ಕಾವ್ಯಮೀಮಾಂಸೆಯ ಮೊದಲ ಪರಿಕಲ್ಪನೆ ರಸ ಸಿದ್ಧಾಂತವನ್ನು ವ್ಯಾಖ್ಯಾನಿಸ್ತದೆ. ಇಷ್ಟ ಅಲ್ಲದೆ ಈ ಭರತನ ಒಂದು ನಾಟ್ಯಶಾಸ್ತ್ರದಲ್ಲಿ ಬೇರೆ ಬೇರೆ ನಾಟ್ಯ ಎಂದರೇನು, ನಾಟ್ಯದ ಪ್ರಕಾರಗಳು, ಹೀಗೆ ನಾಟ್ಯದ ಹಲವಾರು ಒಂದು ಆಳಗಲಗಳನ್ನು ಕೂಡ ಇದು ಅಧ್ಯಯನ ಮಾಡ್ತದೆ. ಆದರೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಅದು ರಸ ಸಿದ್ಧಾಂತ ಅಂತ. ಹೀಗೆ ರಸ ಸಿದ್ಧಾಂತಕ್ಕೊಂದು ಸ್ಪಷ್ಟವಾದಂಥ ರೂಪ ಕೊಟ್ಟವನು ಇಲ್ಲಿ ನಮ್ಮ ಭರತ ಅಂತ. ಅಂದರೆ 8 ರಸಗಳನ್ನು, 8 ಸ್ಥಾಯಿ ಭಾವಗಳನ್ನು ಕೂಡ ಆತ ಇಲ್ಲಿ ತನ್ನ ಒಂದು ಕೃತಿಯಲ್ಲಿ ಮಂಡಿಸ್ತಾನೆ. ಇನ್ನು ಇಷ್ಟೇ ಅಲ್ಲದೆ ಅವನು 4 ಅಲಂಕಾರಗಳನ್ನು ಪ್ರಸ್ತಾಪ ಮಾಡ್ತಾನೆ. ಒಂದು ಉಪಮಾಲಂಕಾರ, ಒಂದು ರೂಪಕಾಲಂಕಾರ, ದೀಪಕ ಮತ್ತು ಯಮಕ. ಉಪಮ, ರೂಪಕ, ದೀಪಕ, ಯಮಕ ಅಂತಕ್ಕಂಥ 4 ಅಲಂಕಾರಗಳನ್ನು ಕೂಡ ಆತ ಪ್ರಸ್ತಾಪಿಸ್ತಾ ಇದ್ದಾನೆ. ಇದು ಭಾರತೀಯ ಕಾವ್ಯಮೀಮಾಂಸೆಯ ಒಂದು ಮೊದಲ ಘಟ್ಟ ಅಂತ. ಇನ್ನು ಭರತನ ನಂತರದಲ್ಲಿ ಬಂದಿರತಕ್ಕಂಥ ಇನ್ನೋರ್ವ ಮೀಮಾಂಸಕ ಯಾರು ಅಂತ ಹೇಳಿದ್ರೆ ಭಾಮ. ಇಲ್ಲಿ ಭರತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ನಾಟ್ಯಶಾಸ್ತ್ರದ ಒಂದು ಭಾಗವನ್ನು ಕಾವ್ಯಮೀಮಾಂಸೆಗೆ ಮೀಸಲಾಗಿಟ್ಟಿದ್ರೆ, ಇಲ್ಲಿ ಭಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾವ್ಯಮೀಮಾಂಸೆಯನ್ನು ವ್ಯವಸ್ಥಿತವಾಗಿ ಚಿತ್ರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಭಾಮಹ. ಇಲ್ಲಿ ಭಾಮಹನ ಕಾವ್ಯಾಲಂಕಾರ ಅಂತಕ್ಕಂಥ ಕೃತಿಯಲ್ಲಿ ಕಾವ್ಯಾಲಂಕಾರ ಅಂತಕ್ಕಂಥ ಕೃತಿಯಲ್ಲಿ ವ್ಯವಸ್ಥಿತವಾಗಿ ಚಿಂತನೆ ಮಾಡ್ತಾನೆ. ಈ ಭಾಮಹನ ಒಂದು ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಅಲಂಕಾರ ಸಿದ್ಧಾಂತ ಅಂತ. ಅಂದರೆ ಅಲಂಕಾರ ಸಿದ್ಧಾಂತವನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿ ಭಾಮಹ. ಇಲ್ಲಿ ತನ್ನ ಒಂದು ಕೃತಿಯಲ್ಲಿ ಅಲಂಕಾರಗಳಿಗೆ ಪ್ರಾಧಾನ್ಯತೆ ನೀಡುವುದರೊಂದಿಗೆ ಕಾವ್ಯದ ಗುಣ ಹಾಗೂ ದೋಷಗಳ ಬಗ್ಗೆಯೂ ಚರ್ಚಿಸಿದ್ದಾನೆ.
ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಕಾವ್ಯಕ್ಕೆ ಏನು ಗುಣಗಳಿರಬೇಕು, ಒಂದು ಕೆಟ್ಟ ಕಾವ್ಯಕ್ಕೆ ಏನು ದೋಷಗಳಿರ್ತಾವ, ಕಾವ್ಯದ ಗುಣಗಳು ಮತ್ತು ದೋಷಗಳನ್ನು ಕೂಡ ಆತ ತನ್ನ ಕೃತಿಯಲ್ಲಿ ಚರ್ಚಿಸ್ತಾ ಇದ್ದಾನೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಭಾಮಹನ ಒಂದು ಸಿದ್ಧಾಂತ ಅಲಂಕಾರ ಸಿದ್ಧಾಂತ, ಭಾಮಹನ ಕೃತಿ ಕಾವ್ಯ ಅಲಂಕಾರ ಅಂತಕ್ಕಂಥದ್ದು. ಇನ್ನು ಅಷ್ಟೇ ಅಲ್ಲದೆ ಇನ್ನೊಂದು ಹೊಸ ಪರಿಕಲ್ಪನೆಯನ್ನು ಕೂಡ ನಮ್ಮ ಭಾಮಹ ನೀಡುತ್ತಾ ಇದ್ದಾನೆ, ವಕ್ರೋಕ್ತಿ. ಅಂದರೆ ಉತ್ತಮವಾಗಿರತಕ್ಕಂಥ ಕಾವ್ಯವು ವಕ್ರೋಕ್ತಿಯಿಂದ ಕೂಡಿರಬೇಕು ಅಂತಕ್ಕಂಥದ್ದು ಇದು ಭಾಮಹನ ಒಂದು ಅಭಿಮತ. ಇನ್ನು ಮೊದಲು ಭರತನ ನಂತರದಲ್ಲಿ ಭಾಮಹ ಅಂತ. ಇಲ್ಲಿ ಭಾಮಹನ ನಂತರದಲ್ಲಿ ಬಂದಿರತಕ್ಕಂಥ ಇನ್ನೋರ್ವ ಲಾಕ್ಷಣಿಕ, ಇನ್ನೋರ್ವ ಅಲಂಕಾರಿಕ ಯಾರು ಅಂತ ಹೇಳಿದ್ರೆ ದಂಡಿ ಅಂತ. ಅಂದರೆ ಭಾಮಹನ ನಂತರದಲ್ಲಿ ಬಂದಿರತಕ್ಕಂಥ ದಂಡಿ ತನ್ನ ಕಾವ್ಯಾದರ್ಶ ಅಂತಕ್ಕಂಥ ಕೃತಿಯಲ್ಲಿ ನೆನಪಿಟ್ಕೊಳ್ಬೇಕು, ಭಾಮಹನ ಕೃತಿ ಕಾವ್ಯಾಲಂಕಾರ, ದಂಡಿಯ ಕೃತಿ ಕಾವ್ಯಾದರ್ಶ ಎಂಬ ಕೃತಿಯಲ್ಲಿ ಅಲಂಕಾರಗಳಷ್ಟೇ ಅಲ್ಲದೇ ಮೊದಲ ಬಾರಿಗೆ ಗುಣ ಹಾಗೂ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾನೆ. ಅಂದರೆ ಕಾವ್ಯಮೀಮಾಂಸೆಯ ಹೊಸ ಪರಿಕಲ್ಪನೆ, ಕಾವ್ಯದ ಗುಣಗಳ ಬಗ್ಗೆ ಮತ್ತು ಮಾರ್ಗಗಳ ಬಗ್ಗೆ ಆತ ಚರ್ಚಿಸ್ತಾನೆ. ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಕಾವ್ಯ ಶೋಭಾಕರನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂತೇಳಿದ್ರೆ, ಕಾವ್ಯಕ್ಕೆ ಶೋಭೆ ತರುವ ಧರ್ಮ ಗುಣಗಳೆಲ್ಲವೂ ಕೂಡ ಅಲಂಕಾರಗಳು ಎನ್ನುವುದು ದಂಡಿಯ ಅಭಿಮತ. ಹಂಗಂದ್ರೆ ಆತ ಗುಣ ಸಿದ್ಧಾಂತವನ್ನು ಹೇಳ್ತಾನೆ, ಅದರ ಜೊತೆಗೆ ಮಾರ್ಗಗಳ ಬಗ್ಗೆಯೂ ಕೂಡ ಹೇಳ್ತಾನೆ. ವೈದರ್ಭಿ ಮತ್ತು ಗೌಡಿ ಅಂತಕ್ಕಂಥ ಈ ಎರಡು ಮಾರ್ಗಗಳನ್ನು ಕೂಡ ಆತ ಪರಿಚಯಿಸ್ತಾ ಇದ್ದಾನೆ. ಇನ್ನು ಅದರ ಜೊತೆಗೇ ದಂಡಿಯ ಸಿದ್ಧಾಂತವನ್ನು ನಾವು ಎಂಥ ಸಿದ್ಧಾಂತ ಕರಿತೀವಿ, ಗುಣ ಸಿದ್ಧಾಂತ ಅಂತೇಳಿ ಕರಿತೀವಿ. ಭಾಮಹನ ಸಿದ್ಧಾಂತ ಅಲಂಕಾರ ಸಿದ್ಧಾಂತ, ದಂಡಿಯ ಸಿದ್ಧಾಂತ ಗುಣ ಸಿದ್ಧಾಂತ ಅಂತ ಕರಿತೀವಿ. ಹಂಗಂದ್ರೆ ಇಲ್ಲಿ ದಂಡಿಯ ಬಗ್ಗೆ ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಇವನ ಕೃತಿ ಕಾವ್ಯಾದರ್ಶ, ಕಾವ್ಯಕ್ಕೆ ಶೋಭೆ ತರುವ ಧರ್ಮಗುಣಗಳೆಲ್ಲವೂ ಅಲಂಕಾರಗಳೇ ಅಂತ ಹೇಳ್ತಾನೆ. ಅದರ ಜೊತೆಗೇ ಗುಣಗಳನ್ನು ಮತ್ತು ಮಾರ್ಗಗಳನ್ನು ಕೂಡ ಆತ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾನೆ ಅಂತ. ಅಂದರೆ ವೈದರ್ಭಿ ಮತ್ತು ಗೌಡಿ ಅಂತಕ್ಕಂಥ ಎರಡು ಮಾರ್ಗಗಳ ಬಗ್ಗೆಯೂ ಕೂಡ ಆತ ಇಲ್ಲಿ ಪರಿಚಯಿಸ್ತಾ ಇದ್ದಾನೆ. ನೆನ್ಪಿಟ್ಕೊಳ್ಬೇಕು, ವೈದರ್ಭಿ ಮತ್ತು ಗೌಡಿ ಮಾರ್ಗಗಳನ್ನು ಯಾರು ಪರಿಚಯಿಸಿದರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ದಂಡಿ ಪರಿಚಯಿಸಿದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ತದನಂತರ ಬಂದಿರತಕ್ಕಂಥ ಅಂದರೆ ದಂಡಿಯ ನಂತರದಲ್ಲಿ ಬಂದಿರತಕ್ಕಂಥ ಇನ್ನೋರ್ವ ಲಾಕ್ಷಣಿಕ ಯಾರು ಅಂತ ಹೇಳಿದ್ರೆ ಇಲ್ಲಿ ವಾಮನನಾದರೂ ಕೂಡ ತನ್ನ ಕಾವ್ಯ ಅಲಂಕಾರ ಸೂತ್ರ ನೆನ್ಪಿಟ್ಕೊಳ್ಬೇಕು. ವಾಮನನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ. ವಾಮನನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ದಂಡಿಯ 10 ಗುಣಗಳನ್ನು ಒಂದು ಶಬ್ದ ಮತ್ತು ಅರ್ಥಕ್ಕೆ ಹೋಲಿಸಿ ಗುಣಗಳ ಸಂಖ್ಯೆಯನ್ನು 20ಕ್ಕೆ ಏರಿಸ್ತಾನೆ. ಹಂಗಂದ್ರೆ ದಂಡಿ 10 ಗುಣಗಳನ್ನು ಹೇಳ್ತಾನೆ, ಆದರೆ ಇವ ಏನು ಹೇಳ್ತಾನೆ ಅಂತೇಳಿದ್ರೆ 10 ಶಬ್ದ ಗುಣಗಳು 10 ಅರ್ಥ ಗುಣಗಳು, ಗುಣಗಳ ಸಂಖ್ಯೆಯನ್ನು 20ಕ್ಕೆ ಏರಿಸ್ತಾ ಇದ್ದಾನೆ. ಅದರ ಜೊತೆಗೇ ದಂಡಿ ಮಾರ್ಗ ಎಂದಿರುವುದನ್ನು ವಾಮನ ರೀತಿ ಎಂದು ಕರೆಯುತ್ತಾನೆ. ಆತ ಹೇಳ್ತಾನಲ್ಲ, ವೈದರ್ಭಿ ಮತ್ತು ಗೌಡಿ ಅಂತಕ್ಕಂಥ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ದಂಡಿ ಪರಿಚಯಿಸಿದರೆ, ವಾಮನ ಈ ವೈದರ್ಭಿ ಮತ್ತು ಗೌಡಿ ಅದರ ಜೊತೆಗೇ ಪಾಂಚಾಲಿಯನ್ನು ಸೇರಿಸಿ, ಅಂದರೆ ಇಲ್ಲಿ ದಂಡಿ ಮಾರ್ಗ ಎಂದಿರುವುದನ್ನು ವಾಮನ ರೀತಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅವನು ಮಾರ್ಗ ಅಂತ ಹೇಳ್ತಾನೆ, ಅವುಗಳನ್ನೇ ಇವನು ರೀತಿ ಅಂತೇಳಿ ಕರೀತಾನೆ. ಹಂಗಂದ್ರೆ ವೈದರ್ಭಿ ಗೌಡಿಯೊಂದಿಗೆ ಪಾಂಚಾಲಿಯನ್ನು ಸೇರಿಸಿ ರೀತಿಗಳ ಸಂಖ್ಯೆಯನ್ನು 3ಕ್ಕೆ ಏರಿಸಿದ. ಹಂಗಂದ್ರೆ ದಂಡಿ ವೈದರ್ಭಿ ಮತ್ತು ಗೌಡಿ ಅಂತ ಹೇಳ್ತಾನೆ, ಇವ ಪಾಂಚಾಲಿ ಒಂದನ್ನು ಹೊಸದಾಗಿ ಸೇರಿಸಿ ಇಲ್ಲಿ ಅವುಗಳ ರೀತಿಗಳ ಸಂಖ್ಯೆಯನ್ನು 3ಕ್ಕೆ ಏರಿಸ್ತಾನೆ. ಅವನು ಮಾರ್ಗ ಅಂತ ಕರೀತಾನೆ, ಇವನು ರೀತಿ ಅಂಥೇಳಿ ಕರೀತಾನೆ. ಅದರ ಜೊತೆಗೇ ರೀತಿಯೇ ಕಾವ್ಯದ ಆತ್ಮ ಎಂಬುದು ವಾಮನನ ಅಭಿಮತ. ಇವನು ಮುಖ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳಿದ್ರೆ, ಕಾವ್ಯದ ಆತ್ಮ, ಕಾವ್ಯದ ಹೃದಯ, ಕಾವ್ಯದ ತಿರುಳು ಯಾವುದು ಅಂತ ಹೇಳಿದ್ರೆ ರೀತಿಯೇ ಕಾವ್ಯದ ಆತ್ಮ, ರೀತಿರಾತ್ಮ ಕಾವ್ಯಶ ಅಂತಕ್ಕಂಥದ್ದು ನಮ್ಮ ವಾಮನನ ಅಭಿಮತ. ನೆನಪಿಟ್ಕೊಳ್ಬೇಕು, ಮೊದಲು ಭರತನ ನಂತರದಲ್ಲಿ ವಾಮಹನ ನಂತರದಲ್ಲಿ ದಂಡಿಯ ನಂತರದಲ್ಲಿ ವಾಮನ. ಹೀಗೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯ ಒಂದು ಪರಂಪರೆ ಬೆಳೆದು ಬಂದಿರತಕ್ಕಂತಹ ಹಾದಿಯನ್ನು ನಾವಿಲ್ಲಿ ಗಮನಿಸಬೇಕು.
ಇನ್ನು ವಾಮನ ನಂತರದ ಬರುವ ಇನ್ನೋರ್ವ ಲಾಕ್ಷಣಿಕ, ಇನ್ನೋರ್ವ ಅಲಂಕಾರಿಕ, ಅದರಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆನಂದವರ್ಧನ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಎದ್ದು ಕಾಣುವಂಥ ಇನ್ನೊಂದು ಹೆಸರು ಯಾವುದು ಅಂತ ಹೇಳಿದರೆ ಅದು ಆನಂದವರ್ಧನನದು ಅಂತ. ಈತನು ತನ್ನ ಕೃತಿಯಾಗಿರ್ತಕ್ಕಂಥ ಧ್ವನ್ಯಾಲೋಕದಲ್ಲಿ, ಆನಂದವರ್ಧನನ ಕೃತಿ ಧ್ವನ್ಯಾಲೋಕ, ಆ ಧ್ವನ್ಯಾಲೋಕದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಕಾವ್ಯಶಾತ್ಮಧ್ವನಿ. ನೋಡಿ, ನಮ್ಮ ವಾಮನ ಹೇಳ್ತಾನೆ ರೀತಿರಾತ್ಮ ಕಾವ್ಯಶ್ಯ, ರೀತಿಯ ಕಾವ್ಯದ ಆತ್ಮ ಅಂತ ಹೇಳ್ತಾನೆ. ಆದರೆ ಇವನು ವ್ಯತಿರಿಕ್ತವಾಗಿ ಹೇಳ್ತಾನೆ, ಇಲ್ಲಪ್ಪ ರೀತಿ ಕಾವ್ಯದ ಆತ್ಮ ಅಲ್ಲ, ಧ್ವನಿಯೇ ಕಾವ್ಯದ ಆತ್ಮ ಅಂತೇಳಿದ್ರೆ ಕಾವ್ಯಶಾತ್ಮ ಧ್ವನಿ ಅಂಥೇಳಿ ಇಲ್ಲಿ ಕಾವ್ಯದಲ್ಲಿ ಧ್ವನಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾನೆ. ನಮ್ಮ ವಾಮನ ರೀತಿಗೆ ಪ್ರಾಮುಖ್ಯತೆಯನ್ನು ಹೇಳಿದರೆ ಕಾವ್ಯದಲ್ಲಿ, ನಮ್ಮ ಆನಂದವರ್ಧನ ಏನು ಹೇಳ್ತಾನೆ ಅಂತ ಹೇಳಿದರೆ ಇಲ್ಲ ರೀತಿಗಿಂತ ಕಾವ್ಯಕ್ಕೆ ಆತ್ಮ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಧ್ವನಿ. ಹಾಗಾಗಿ ನಮ್ಮ ಆನಂದವರ್ಧನನ ಸಿದ್ಧಾಂತವನ್ನು ಎಂಥ ಸಿದ್ಧಾಂತ ಅಂತ ಕರಿತೀವಿ? ಧ್ವನಿ ಸಿದ್ಧಾಂತ ಅಂತ ಕರಿತೀವಿ. ವಾಮನನ ಸಿದ್ಧಾಂತವನ್ನು ಎಂಥ ಸಿದ್ಧಾಂತ ಅಂತ ಕರಿತೀವಿ ಅಂತ ಹೇಳಿದ್ರೆ ರೀತಿ ಸಿದ್ಧಾಂತ ಅಂತ ಕರೆದ್ರೆ, ದಂಡಿಯ ಸಿದ್ಧಾಂತವನ್ನು ಗುಣ ಸಿದ್ಧಾಂತ ಅಂತ ಕರೆದ್ರೆ, ಭಾಮಹನ ಸಿದ್ಧಾಂತವನ್ನು ನಾವಿಲ್ಲಿ ಅಲಂಕಾರ ಸಿದ್ಧಾಂತ ಅಂಥೇಳಿ ಕರಿತೀವಿ. ಹೀಗೆ ಮುಂದುವರೆದಿರ್ತಕ್ಕಂಥ ಆನಂದವರ್ಧನ ಹೇಳ್ತಾನೆ, ಅಲಂಕಾರ ಗುಣ ರೀತಿ ಎಲ್ಲವೂ ಕಾವ್ಯದಲ್ಲಿ ಮುಖ್ಯ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಅಲಂಕಾರನೂ ಮುಖ್ಯ, ಗುಣನೂ ಮುಖ್ಯ, ರೀತಿಯೂ ಮುಖ್ಯ. ಆದರೆ ಇವೆಲ್ಲವುಗಳ ಸಾರ್ಥಕತೆ ಇರುವುದು ಧ್ವನಿಯಲ್ಲಿ. ಅಂದರೆ ಇವೆಲ್ಲವೂ ಕೂಡ ಸಾರ್ಥಕವಾಗಬೇಕಾದ್ರೆ ಮುಖ್ಯವಾಗಿ ಕಾವ್ಯಕ್ಕೆ ಏನು ಬೇಕು? ಧ್ವನಿ ಬೇಕು ಅಂತಕ್ಕಂಥದ್ದನ್ನು ಆತನ ಒಂದು ಅಭಿಪ್ರಾಯ. ಹಾಗಾದರೆ ಕಾವ್ಯಶಾತ್ಮ ಧ್ವನಿ ಅಂತಕ್ಕಂಥದ್ದು ನಮ್ಮ ಆನಂದವರ್ಧನನ ಅಭಿಪ್ರಾಯ. ವಿದ್ಯಾರ್ಥಿಗಳ ನೆನಪಿನಿಟ್ಕೊಳ್ಬೇಕು. ಪ್ರತಿಯೊಬ್ಬ ಲಾಕ್ಷಣಿಕರ ಸಿದ್ಧಾಂತ, ಅವರ ಕೃತಿಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಆನಂದವರ್ಧನ ನಂತರ ಬರತಕ್ಕಂಥ ಇನ್ನೋರ್ವ ಅಲಂಕಾರಿಕ, ಇನ್ನೋರ್ವ ಲಾಕ್ಷಣಿಕ ಯಾರು ಅಂತ ಹೇಳಿದ್ರೆ ಕುಂತಕ. ಕುಂತಕನ ಹೆಸರು ಕೂಡ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಎದ್ದು ಕಾಣುವಂತಹ ಒಂದು ಹೆಸರು ಅಂತ. ಹಾಗಾದರೆ ಈ ಕುಂತಕನ ಸಿದ್ಧಾಂತ ಯಾವುದು? ಈ ಕುಂತಕನ ಕೃತಿ ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ, ಈ ಕುಂತಕನ ಸಿದ್ಧಾಂತವನ್ನು ವಕ್ರೋಕ್ತಿ ಸಿದ್ಧಾಂತ ಅಂತೇಳಿ ಕರಿತೀವಿ. ನೀವು ಗಮನಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲು ವಕ್ರೋಕ್ತಿ ಅಂತಕ್ಕಂಥ ಪದವನ್ನು ಬಳಸಿದವನು ಭಾಮಹನಾದರೂ ಆ ವಕ್ರೋಕ್ತಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟಿರ್ತಕ್ಕಂಥವನು ಇಲ್ಲಿ ನಮ್ಮ ಕುಂತಕ ಅಂತ. ಈತ ತನ್ನ ಕೃತಿಯಾದ ವಕ್ರೋಕ್ತಿ ಜೀವಿತದಲ್ಲಿ ನೆನಪಿಟ್ಕೊಳ್ಬೇಕು. ಕುಂತಕನ ಕೃತಿ ವಕ್ರೋಕ್ತಿ ಜೀವಿತ. ತನ್ನ ಕೃತಿಯಾಗಿರ್ತಕ್ಕಂಥ ವಕ್ರೋಕ್ತಿ ಜೀವಿತದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವಕ್ರೋಕ್ತಿಯೇ ಕಾವ್ಯದ ಜೀವಾಳ, ವಕ್ರೋಕ್ತಿಯೇ ಕಾವ್ಯದ ಜೀವಾಳ. ಕಾವ್ಯಕ್ಕೆ ಜೀವ, ಕಾವ್ಯಕ್ಕೆ ಶಕ್ತಿ, ಕಾವ್ಯಕ್ಕೆ ಚೈತನ್ಯ ಅಂತ ಹೇಳಿದ್ರೆ ಅದು ವಕ್ರೋಕ್ತಿ ಅಂಥೇಳಿ ತನ್ನ ಸಿದ್ಧಾಂತದ ಒಂದು ಮಹತ್ವವನ್ನು ಸಾರಿದ್ದಾನೆ. ಅಂದರೆ ಕಾವ್ಯ ಜೀವಂತಿಕೆಯಿಂದ ಕೂಡಿರಬೇಕು ಅಂತ ಹೇಳಿದ್ರೆ ಅಲ್ಲಿ ವಕ್ರೋಕ್ತಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಕುಂತಕನ ಒಂದು ಅಭಿಮತ. ನಾನೀಗಾಗಲೇ ಹೇಳಿದ್ದೀನಿ, ಈ ಪದವನ್ನು ಭಾಮಹ ಬಳಸಿದ್ದರೂ ಅದಕ್ಕೆ ಸೈದ್ಧಾಂತಿಕವಾಗಿರ್ತಕ್ಕಂಥ ರೂಪ ನೀಡಿದ ಕೀರ್ತಿ ಕುಂತಕನದು. ಇನ್ನು ಕುಂತಕನ ನಂತರದಲ್ಲಿ ಬರ್ತಕ್ಕಂಥ ಇನ್ನೋರ್ವ ಲಾಕ್ಷಣಿಕ ಯಾರು ಅಂತಕ್ಕಂಥ ವಿಚಾರವನ್ನು ಗಮನಿಸಿದರೆ, ಇಲ್ಲಿ ಅವನ ನಂತರ ಬರ್ತಿರತಕ್ಕಂಥ ಇನ್ನೋರ್ವ ಲಾಕ್ಷಣಿಕ ಕ್ಷಮೇಂದ್ರ ಅಂತ. ಇಲ್ಲಿ ಕ್ಷಮೇಂದ್ರನ ಒಂದು ಸಿದ್ಧಾಂತ ಯಾವುದು? ಕ್ಷಮೇಂದ್ರನ ಕೃತಿ ಯಾವುದು? ಆತ ಯಾವುದಕ್ಕೆ ಮಹತ್ವ ನೀಡಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಗಮನಿಸಿದರೆ, ಕ್ಷಮೇಂದ್ರನ ಒಂದು ಕೃತಿ ಔಚಿತ್ಯ ವಿಚಾರ ಚರ್ಚಾ. ಔಚಿತ್ಯ ವಿಚಾರ ಚರ್ಚಾ ಈ ಒಂದು ಕೃತಿಯಲ್ಲಿ ಆತ ಔಚಿತ್ಯ ಸಿದ್ಧಾಂತವನ್ನು ಮಂಡಿಸ್ತಾನೆ. ಕುಂತಕನದು ವಕ್ರೋಕ್ತಿ ಸಿದ್ಧಾಂತ, ನಮ್ಮ ಕ್ಷಮೇಂದ್ರನದು ಔಚಿತ್ಯ ಸಿದ್ಧಾಂತ. ಆತ ಹೇಳ್ತಾನೆ ತನ್ನ ಕೃತಿಯಲ್ಲಿ ಔಚಿತ್ಯವೇ ಕಾವ್ಯದ ಜೀವಾಳ. ನಮ್ಮ ಕುಂತಕ ಹೇಳ್ತಾನೆ ವಕ್ರೋಕ್ತಿಯೇ ಕಾವ್ಯದ ಜೀವಾಳ. ಇವನು ಹೇಳ್ತಾ ಇದ್ದಾನೆ ಇಲ್ಲ ವಕ್ರೋಕ್ತಿ ಕಾವ್ಯದ ಜೀವಾಳ ಅಲ್ಲ, ಆದರೆ ಔಚಿತ್ಯವೇ ಕಾವ್ಯದ ಜೀವಾಳ ಅಂಥೇಳಿ ಕಾವ್ಯದಲ್ಲಿ ಔಚಿತ್ಯದ ಮಹತ್ವವನ್ನು ಸಾರಿದ್ದಾನೆ. ಹಂಗಂದ್ರೆ ನಮ್ಮ ಕ್ಷಮೇಂದ್ರನ ಒಂದು ಸಿದ್ಧಾಂತ ಔಚಿತ್ಯ ಸಿದ್ಧಾಂತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದೊಂದನ್ನು ಸ್ಪಷ್ಟವಾಗಿ ನೀವೇನು ಮಾಡಬೇಕು, ನೆನಪಿನಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅಂತ. ಇನ್ನು ನಂತರ ಬಂದಿರತಕ್ಕಂಥ ಇನ್ನೋರ್ವ ಲಾಕ್ಷಣಿಕ, ಕ್ಷಮೇಂದ್ರನ ನಂತರ ಬಂದಿರತಕ್ಕಂಥ ಇನ್ನೋರ್ವ ಲಾಕ್ಷಣಿಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಯಾರು ಅಂತಂದ್ರೆ ಮಮ್ಮಟ. ಈ ಮಮ್ಮಟ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮಹತ್ವವಾಗಿರ್ತಕ್ಕಂಥ ಒಂದು ವ್ಯಕ್ತಿ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಮೈಲುಗಲ್ಲು ಅಂತ ಹೇಳಿದ್ರೆ ಅದು ಮಮ್ಮಟನದು. ತನ್ನ ಕೃತಿಯಾಗಿರ್ತಕ್ಕಂಥ ಕಾವ್ಯ ಪ್ರಕಾಶ,
ನೋಡ್ರಿ ಹೆಸರೆಂತ ಚೆನ್ನಾಗಿಟ್ಟಿದ್ದಾನೆ, ಕಾವ್ಯ ಪ್ರಕಾಶ. ತನ್ನ ಕೃತಿಯಾಗಿರ್ತಕ್ಕಂಥ ಕಾವ್ಯ ಪ್ರಕಾಶದಲ್ಲಿ ಆತ ಸ್ವತಂತ್ರ ಸಿದ್ಧಾಂತವನ್ನು ಪ್ರತಿಪಾದಿಸದಿದ್ದರು. ಅಂದರೆ ಎಲ್ಲರೂ ಒಬ್ಬರು ವಕ್ರೋಕ್ತಿ ಸಿದ್ಧಾಂತ, ಒಬ್ಬರು ಔಚಿತ್ಯ ಸಿದ್ಧಾಂತ, ಒಬ್ಬರು ಗುಣ ಸಿದ್ಧಾಂತ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ. ಆದರೆ ಇವನು ಸ್ವತಂತ್ರವಾದಂಥ ಸಿದ್ಧಾಂತ ಇಲ್ಲ. ಆದರೆ ಹಿಂದಿನವರ ಸಿದ್ಧಾಂತಗಳ ಮೇಲೆ, ಅಂದರೆ ಹಿಂದಿನವರ ಸಿದ್ಧಾಂತ ಅಂದರೆ ಗುಣ ಸಿದ್ಧಾಂತ ಆಗಿರ್ಬೋದು, ಅಲಂಕಾರ ಸಿದ್ಧಾಂತ ಆಗಿರ್ಬೋದು, ವಕ್ರೋಕ್ತಿ, ಔಚಿತ್ಯ, ಇವುಗಳ ಮೇಲೆಯೇ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಅಂದರೆ ಹಿಂದಿನವರು ಮಂಡನೆ ಮಾಡಿರ್ತಕ್ಕಂಥ ಒಂದು ಸಿದ್ಧಾಂತಗಳ ಮೇಲೆ ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ. ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಮ್ಮಟನ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಕಾವ್ಯದ ಪ್ರಯೋಜನಗಳ ಕುರಿತು ಮಹತ್ವವಾಗಿರ್ತಕ್ಕಂಥ ವ್ಯಾಖ್ಯೆಯನ್ನು ಇಲ್ಲಿ ಮಂಡಿಸ್ತಾ ಇದ್ದಾನೆ. ಅಂದರೆ ಕಾವ್ಯದ ಪ್ರಯೋಜನಗಳ ಕುರಿತು ಮೊಟ್ಟ ಮೊದಲು ಸಾರಿರ್ತಕ್ಕಂಥ ವ್ಯಾಖ್ಯೆಯನ್ನು ಮಂಡಿಸಿರ್ತಕ್ಕಂಥ ಕೀರ್ತಿ ಇಲ್ಲಿ ಮಮ್ಮಟನದು. ಅಂತೆಯೇ ಈತನನ್ನು ಅಂತ ಹೇಳಿದ್ರೆ ಮಮ್ಮಟನನ್ನು ವಾಗ್ದೇವಿಯ ಅವತಾರ ಅಂಥೇಳಿ ಕರಿತೀವಿ. ಹಾಗಂದರೆ ಮಮ್ಮಟ ತನ್ನ ಕಾವ್ಯ ಪ್ರಕಾಶದಲ್ಲಿ ಹಿಂದಿನವರ ಸಿದ್ಧಾಂತಗಳ ಮೇಲೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾನೆ. ಅದರ ಜೊತೆಗೆ ಮಹತ್ತರವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ನೀಡ್ತಾನೆ ಕಾವ್ಯದ ಪ್ರಯೋಜನಗಳ ಬಗ್ಗೆ. ಈತನನ್ನು ವಾಗ್ದೇವಿಯ ಅವತಾರ ಅಂತೇಳಿ ಕೂಡ ನಾವಿಲ್ಲಿ ಕರಿತೀವಿ. ಅದರ ಜೊತೆಗೇ ಇಲ್ಲಿಯವರೆಗೆ ಗಮನಿಸಿರ್ತಕ್ಕಂಥ ಈ ಮೇಲಿನ ಕೃತಿಗಳು ಮತ್ತು ಮೀಮಾಂಸಕರಲ್ಲದೆ ಇನ್ನು ಸಾಕಷ್ಟು ಜನ ಭಾರತೀಯ ಕಾವ್ಯಮೀಮಾಂಸೆಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಲಾಕ್ಷಣಿಕರನ್ನು ನಾವಿಲ್ಲಿ ಗಮನಿಸ್ತೀವಿ. ಮುಖ್ಯವಾಗಿ ಇದರಲ್ಲಿ ರಾಜಶೇಖರನ ಕಾವ್ಯಮೀಮಾಂಸೆ, ವಿಶ್ವನಾಥನ ಸಾಹಿತ್ಯ ದರ್ಪಣ, ರುದ್ರಟನ ಕಾವ್ಯಾಲಂಕಾರ, ಅಪ್ಪಯ್ಯ ದೀಕ್ಷಿತನ ಕುವಲಯಾನಂದ, ಅಭಿನವಗುಪ್ತನ ಅಭಿನವ ಭಾರತಿ, ಜಗನ್ನಾಥ ಪಂಡಿತನ ರಸಗಂಗಾಧರ ಎಂಬ ಕೃತಿಗಳು ಭಾರತೀಯ ಕಾವ್ಯಮೀಮಾಂಸೆಗೆ ಮಹತ್ತರವಾಗಿರ್ತಕ್ಕಂಥ ಮೈಲುಗಲ್ಲುಗಳಾಗಿವೆ. ಹಂಗಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಭಾರತೀಯ ಕಾವ್ಯಮೀಮಾಂಸೆ ಹೆಂಗೆ ಬೆಳೆದು ಬಂತು ಅಂತ ಹೇಳಿದ್ರೆ ಅದು ಭರತನಿಂದ ಜಗನ್ನಾಥ ಪಂಡಿತನ ರಸಗಂಗಾಧರವರೆಗೆ, ಅಂದರೆ ಭರತನ ನಾಟ್ಯಶಾಸ್ತ್ರದಿಂದ ಜಗನ್ನಾಥನ ರಸಗಂಗಾಧರವರೆಗೆ ಬೆಳೆದು ಬಂದಿರತಕ್ಕಂಥ ಒಂದು ದಾರಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನೋಡಿ, ಹೀಗೆ ಭಾರತೀಯ ಕಾವ್ಯಮೀಮಾಂಸೆ ಬೆಳೆದು ಬಂದಿರತಕ್ಕಂಥ ಒಂದು ದಾರಿಯನ್ನು, ಅದು ಹುಟ್ಟಿ ಸಾಗಿರ್ತಕ್ಕಂಥ ದಾರಿಯನ್ನು, ಅದು ಹುಟ್ಟಿ ಬೆಳವಣಿಗೆ ಹೊಂದಿರತಕ್ಕಂಥ ದಾರಿಯನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ.